ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಭಾರತ ಅಮೆರಿಕಾದ ತಾಳಕ್ಕೆ ಕುಣಿತಾ ಇದೆ. ಇದು ವಿಪಕ್ಷಗಳು ಮಾಡ್ತಾ ಇರುವಂತ ಆರೋಪ. ಭಾರತದ ನಿಯಂತ್ರಣ ಅಮೆರಿಕಾದ ಕೈಯಲ್ಲಿದೆ. ಭಾರತ ಯಾವ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳುವಂತ ಹಂತದಲ್ಲಿಲ್ಲ. ಭಾರತವನ್ನ ಅಮೆರಿಕ ನಿಯಂತ್ರಿಸ್ತಾ ಇದೆ ಅನ್ನುವಂಥ ಆರೋಪ. ಇದು ಕೇವಲ ಆರೋಪವಾಗಿ ಉಳಿದಿಲ್ಲ, ಇದಕ್ಕೆ ಪೂರಕ ಅನ್ನುವಂಥ ಒಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಭಾರತ ಯಾರಿಂದ ತೈಲ ಖರೀದಿ ಮಾಡಬೇಕು ಅನ್ನೋದನ್ನ ಅಮೆರಿಕ ಡಿಸೈಡ್ ಮಾಡುತ್ತೆ. ಭಾರತ ಯಾವಾಗ ತೈಲ ಖರೀದಿ ಮಾಡಬೇಕು ಅನ್ನೋದನ್ನು ಅಮೆರಿಕ ಡಿಸೈಡ್ ಮಾಡುತ್ತೆ. ಎಷ್ಟು ದಿನ ವಿನಾಯಿತಿ ಅನ್ನೋದನ್ನು ಕೂಡ ಅಮೆರಿಕ ಘೋಷಣೆ ಮಾಡುತ್ತೆ. ಇದು ಭಾರತ ಅಮೆರಿಕಾದ ತಾಳಕ್ಕೆ ಕುಣಿತಾ ಇರುವಂತ ಮುನ್ಸೂಚನೆನ. ರಾಜಕೀಯ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ರಷ್ಯಾದಿಂದ ತೈಲ ಖರೀದಿಗೆ ಅಮೆರಿಕ ಈಗ ತಾತ್ಕಾಲಿಕ ಒಪ್ಪಿಗೆ ಕೊಟ್ಟಿದೆ. ಯಾರು ಭಾರತಕ್ಕೂ ಒಪ್ಪಿಗೆ ಕೊಡೋದಕ್ಕೆ ಅಮೆರಿಕ? ಇದೇ ಪ್ರಶ್ನೆ ಈಗ ರೈಸ್ ಆಗ್ತಾ ಇರೋದು. ಸಾರ್ವಭೌಮ ದೇಶ ನಮ್ಮದು, ಇಂಥ ದೇಶಕ್ಕೆ ಅಮೆರಿಕ ಏನ್ರಿ ಒಪ್ಪಿಗೆ ಕೊಡೋದು? ನಾವು ಯಾರಿಂದ ತೈಲ ಖರೀದಿ ಮಾಡ್ತೀವಿ ಅಂತ? ನಾವು ರಷ್ಯಾದಿಂದ ಆದರೂ ಖರೀದಿ ಮಾಡ್ತೀವಿ, ಇಥಿಯೋಪಿಯಾದಿಂದ ಆದರೂ ಖರೀದಿ ಮಾಡ್ತೀವಿ, ಉಗಾಂಡಾದಿಂದ ಆದರೂ ಖರೀದಿ ಮಾಡ್ತೀವಿ. ಇದನ್ನು ಡಿಸೈಡ್ ಮಾಡೋದು ಅಮೆರಿಕಾನ? ವಿನಾಯಿತಿ ಕೊಡೋದು ಅಮೆರಿಕಾನ ನಮಗೆ? ಯಾರಿಂದ ಖರೀದಿ ಮಾಡಿ, ಹೇಗೆ ಖರೀದಿ ಮಾಡಿ, ಯಾವುದನ್ನು ಖರೀದಿ ಮಾಡಿ ಅಂತ? ಏನ್ ಪರಿಸ್ಥಿತಿ ಇದು? ಯಾಕೆ ಈ ಸ್ಥಿತಿ ಬಂದಿದೆ? ಇದೀಗ ಚರ್ಚೆಗೆ ಕಾರಣ. ಈ ಚರ್ಚೆಯ ಕಿಚ್ಚು ಹೊತ್ತಿದ್ ಯಾವಾಗ ಅಂತಂದ್ರೆ, ಅಮೆರಿಕಾದ ಟ್ರೆಷರಿ ಸೆಕ್ರೆಟರಿ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ಆ ಟ್ವೀಟ್ ಅನ್ನು ನೀವು ಗಮನಿಸಿದ್ರೆ, ಯಾರೋ ಒಬ್ಬ ಟ್ರೆಷರಿ ಸೆಕ್ರೆಟರಿ, ಇನ್ನೊಂದು ದೇಶದ ಟ್ರೆಷರಿ ಸೆಕ್ರೆಟರಿ, ಆತ ಟ್ವೀಟ್ ಮಾಡಿ ಹೇಳ್ತಾನೆ, ಭಾರತಕ್ಕೆ ನಾವು 30 ದಿನಗಳ ವಿನಾಯಿತಿಯನ್ನು ಕೊಟ್ಟಿದ್ದೀವಿ, ರಷ್ಯಾದಿಂದ ಭಾರತ ಆಯಿಲ್ ಖರೀದಿ ಮಾಡಬಹುದು ಅಂತ ಟ್ವೀಟ್ ನೋಡ್ತಾ ಇದ್ದೀರಿ. ಇದೆ ಒಬ್ಬ ಟ್ರೆಷರಿ ಸೆಕ್ರೆಟರಿ ಭಾರತಕ್ಕೆ ವಿನಾಯಿತಿ ಕೊಡೋದ? ಸ್ವತಂತ್ರ ದೇಶ, ಸಾರ್ವಭೌಮ ದೇಶ ಭಾರತ. ಭಾರತಕ್ಕೆ ಅಮೆರಿಕದ ಟ್ರೆಷರಿ ಸೆಕ್ರೆಟರಿ ಹೇಳ್ತಾನೆ, 30 ದಿನಗಳ ವಿನಾಯಿತಿ ಕೊಟ್ಟಿದ್ದೀವಿ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಅಂತ. ಯಾವ ಆಯಿಲ್ ಅಂತಂದ್ರೆ, ಈಗ ಹೊರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಹಡಗಿನಿಂದ ಆಯಿಲ್ ಅನ್ನು ಪರ್ಚೇಸ್ ಮಾಡಬಹುದು, ಆ ಹಡಗುಗಳನ್ನು ತೆಗೆದುಕೊಳ್ಳಬಹುದು. ಏನರ್ಥ ಇದರದು? ಭಾರತ ಯಾರಿಂದ ಆಯಿಲ್ ಖರೀದಿ ಮಾಡಬೇಕು, ಯಾವಾಗ ಖರೀದಿ ಮಾಡಬೇಕು, ಹೇಗೆ ಖರೀದಿ ಮಾಡಬೇಕು, ಇದು ಭಾರತ ಡಿಸೈಡ್ ಮಾಡಬೇಕಾದದ್ದು ತಾನೆ. ಯಾರೋ ಒಬ್ಬ ಟ್ರೆಷರಿ ಸೆಕ್ರೆಟರಿ ಇದನ್ನ ಘೋಷಣೆ ಮಾಡ್ತಾನೆ ಅಂತಂದ್ರೆ ಏನರ್ಥ? ಭಾರತದ ರಾಜತಾಂತ್ರಿಕ ಲೆಕ್ಕಾಚಾರಗಳು ಅಷ್ಟೊಂದು ದುರ್ಬಲವಾಗಿದ್ದಾವ? ಒಬ್ಬ ಟ್ರೆಷರಿ ಸೆಕ್ರೆಟರಿ ಟ್ವೀಟ್ ಮಾಡಿ ಭಾರತಕ್ಕೆ ವಿನಾಯಿತಿ ಕೊಟ್ಟಿದ್ದೀವ್ರಿ, ಅವರು 30 ದಿನಗಳ ಕಾಲ ಖರೀದಿ ಮಾಡಬಹುದು. ಏನು ಅರ್ಥ ಏನು ಇದರದು ಅನ್ನೋದು ಈಗಿರುವಂತ ಪ್ರಶ್ನೆ. ಭಾರತ ಅಮೆರಿಕದ ತಾಳಕ್ಕೆ ಕುಣಿತಾ ಇದೆ ಅನ್ನುವಂಥ ಆರೋಪ ವಿಪಕ್ಷಗಳದ್ದು, ಕಾಂಗ್ರೆಸ್ ಸೇರಿ ವಿಪಕ್ಷಗಳದ್ದು. ಆಯಿತು, ಯಾರೋ ತಲೆ ಕೆಟ್ಟವನೊಂದು ಟ್ವೀಟ್ ಮಾಡ್ದ ಅಂತಂದ್ರೆ ಯಾಕ್ರಿ ತಲೆ ಕೆಡಿಸ್ಕೊಳ್ಬೇಕು ಅಂತ ನೀವು ಅಂದುಕೊಂಡ್ರೆ ಹಂಗಿಲ್ಲ. ಇದು ಟ್ರೆಷರಿ ಸೆಕ್ರೆಟರಿ ಟ್ವೀಟ್ ಮಾಡಿದ ನಂತರ ಇಂಧನ ಕಾರ್ಯದರ್ಶಿ ಮಾತನಾಡ್ತಾರೆ, ಅಫಿಷಿಯಲ್ ಆಗಿ ಅಮೆರಿಕದ ಇಂಧನ ಕಾರ್ಯದರ್ಶಿ ಮಾತನಾಡ್ತಾರೆ, ಮತ್ತು ಈ ವಿನಾಯಿತಿಯನ್ನ ಅವರು ಕೂಡ ಅಧಿಕೃತಗೊಳಿಸ್ತಾರೆ. ಹೌದು, ನಾವು ವಿನಾಯಿತಿ ಕೊಟ್ಟಿದ್ದೀವಿ, ರಷ್ಯಾದ ಜೊತೆಗಿನ ಪಾಲಿಸಿ ಚೇಂಜ್ ಆಗಿದ್ದಲ್ಲ ನಮ್ಮದು, ವಿನಾಯಿತಿ 30 ದಿನಗಳಿಗಷ್ಟೇ ಸೀಮಿತ ಅಂತ ಹೇಳ್ತಾರೆ. ಇದರ ಮಧ್ಯೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ಇದನ್ನ ಟೀಕಿಸ್ತಾ ಇದ್ದಾವೆ. ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಭಾರತಕ್ಕೆ ರಷ್ಯಾದ ತೈಲ ಖರೀದಿಸೋದಕ್ಕೆ ಅಮೆರಿಕ ಅನುಮತಿ ಕೊಡಬೇಕೇನ್ರಿ ಅಂತ ಕಾಂಗ್ರೆಸ್ನ ಪ್ರಮುಖ ನಾಯಕರು, ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಸೇರಿ ಪ್ರಮುಖರು ಪ್ರಶ್ನಿಸಿದ್ದಾರೆ. ಕ್ವಶನ್ ಕರೆಕ್ಟ್ ಇದೆ, ವಿಪಕ್ಷ ರೈಸ್ ಮಾಡ್ತಾ ಇದೆ. ಸರಿಯಾದಂತ ಪ್ರಶ್ನೆಯನ್ನೇ ವಿಪಕ್ಷಗಳು ಕೇಳ್ತಾ ಇದ್ದಾರೆ. ಉತ್ತರ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆಯಾ? ನೋ, ಇಲ್ಲಿಯವರೆಗೂ ಕೂಡ ಉತ್ತರ ಬಂದಿಲ್ಲ. ಆಯ್ತು, ಟ್ರೆಷರಿ ಸೆಕ್ರೆಟರಿ ಟ್ವೀಟ್ ಮಾಡಿದ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಆದರೂ ಹೇಳಬೇಕಲ್ಲ, ಅದು ಹೇಳಿಲ್ಲ.
ಇಂಧನ ಕಾರ್ಯದರ್ಶಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಮಾಧ್ಯಮಗಳಿಗೆ, ಅದನ್ನು ನಿರಾಕರಿಸಲ್ಲ ಭಾರತ. ಫಸ್ಟ್ ಆಫ್ ಆಲ್ ಯಾರು ಇವನು ಭಾರತಕ್ಕೆ ವಿನಾಯಿತಿ ಕೊಡೋದಕ್ಕೆ? ಯಾರು ಇವನು? ಯಾರು? ಭಾರತಕ್ಕೆ ಏನು ಸಂಬಂಧ? ಭಾರತದ ಫಿನಾನ್ಸ್ ಮಿನಿಸ್ಟ್ರು, ಭಾರತದ ವಿದೇಶಾಂಗ ಸಚಿವರು, ಭಾರತದ ಪ್ರಧಾನಿ, ಇವರೆಲ್ಲ ಇವರು ಕೊಡಬೇಕಾಗಿರೋ ಸ್ಟೇಟ್ಮೆಂಟ್ ತಾನೆ. ಇವರು ಕೊಡಬೇಕಾದಂತ ಸ್ಟೇಟ್ಮೆಂಟ್ ಅನ್ನು ಅಮೆರಿಕದ ಟ್ರೆಷರಿ ಸೆಕ್ರೆಟರಿ ಕೊಡ್ತಾರೆ. ಕೇಳಿದ್ರೆ ಅವರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನಾ? ವಿನಾಯಿತಿ ನಮಗೆ ಕೊಡ್ತಾರಂತೆ ಅಮೆರಿಕಾದವರು, ನಾವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಹುದಂತೆ. ಎಂಥ ದುಸ್ಥಿತಿ! ನಾನು ಈಗಾಗಲೇ ಹೇಳಿದೆ ಇದನ್ನ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಗೆ ಭಾರತಕ್ಕೆ ಅಮೆರಿಕ ಅನುಮತಿ ಕೊಟ್ಟಿದೆ. ಅದಕ್ಕೆ ಇಂಧನ ಕಾರ್ಯದರ್ಶಿ ಹೇಳ್ತಾ ಇರೋದು ಕಚ್ಚಾ ಮಾರುಕಟ್ಟೆ ಮೇಲಿನ ಒತ್ತಡ ಕಡಿಮೆಗೊಳಿಸೋದಕ್ಕೆ ಇದು ತಾತ್ಕಾಲಿಕ ಕ್ರಮ ಅಷ್ಟೇ ಅಂತ. 30 ದಿನ ಸಮಯ ಕೊಟ್ಟಿದ್ದೀವಿ ತಾತ್ಕಾಲಿಕವಾಗಿ ಅಂತ ಕ್ರಿಸ್ ರೈಟ್, ಇಂಧನ ಕಾರ್ಯದರ್ಶಿ ಅಮೆರಿಕ, ಇವರು ಹೇಳಿಕೆ ಕೊಟ್ಟಿದ್ದಾರೆ, ಇವರು ಮಾತನಾಡಿದ್ದಾರೆ. ಟ್ರೆಷರಿ ಸೆಕ್ರೆಟರಿ ಟ್ವೀಟ್ ಮಾಡಿದ್ರು, ಇಂಧನ ಕಾರ್ಯದರ್ಶಿ ಮಾತನಾಡಿದ್ರು. ಭಾರತದಿಂದ ಮೌನವೇ ಪ್ರತಿಕ್ರಿಯೆ. ಇಲ್ಲಿಯ ತನಕ ಉತ್ತರ ಸರ್ಕಾರದಿಂದ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಇದೇ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.